ಸದ್ಯಕ್ಕೆ ಈಗ ಗಿಲ್ಲಿ ನಟನ ಒಳಗಡೆ ನೋಡಿದಾಗ ಎಲ್ಲರೂ ಹೇಳ್ತಾರೆ ಸ್ನಾನ ಮಾಡಲ್ಲ, ಗಲೀಜಾಗಿರ್ತಾರೆ, ಹೆಂಗ್ ಬೇಕಂಗ್ ಉಳ್ಳಾಡ್ಕೊಂಡಿರ್ತಾರೆ ಅಂತ ಹೇಳಿ ಈ ಜನರೆಲ್ಲ ಹೇಳ್ತಿರ್ತಾರೆ. ಇನ್ಕ್ಲೂಡಿಂಗ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದವರು ಸಹ ತುಂಬಾ ಜನ ಹೇಳಿದ್ದಾರೆ. ಸೊ ಹೊರಗಡೆನೂ ಹಂಗೇನ ಅವರು ಗಿಲ್ಲಿ ಅವರು? ಖಂಡಿತ ನಾನು ಹೇಳ್ತಿದ್ದೀನಿ. ಸ್ನಾನ ಮಾಡಲ್ಲ ಅಂದ್ರೆ ಏನು? ಡೈಲಿ 2 ಸರಿ ಮಾಡಬೇಕು, 1 ಸರಿ ಮಾಡಬೇಕು. ಇವಾಗ ಬೆಂಗಳೂರಿರೋರು ಸ್ನಾನ ಮಾಡಲ್ಲ ಅಂತ ಕೇಳ್ತೀರಿ, ಊರ ವಿಲೇಜ್ ಕಡೆ ಹೋಗಿ ಮೇಡಮ್. ಮಾಡಿಲ್ಲ ಸರ್, ಕೆಲವೊಂದ್ ಕಡೆಗೆ ಸಂಜೆ ಮಾಡ್ತಾರೆ, 2 ಡೇಸ್ ಮಾಡ್ತಾರೆ. ಇಲ್ಲ 2 ಡೇಸ್ ನಾವೇ ಸ್ನಾನ ಮಾಡ್ತಿರ್ಲಿಲ್ಲ ಮೇಡಮ್. 3 ಕಡೆ 3 ದಿನ ಆದ್ಮೇಲೆ ಸ್ನಾನ ಮಾಡ್ತಿದ್ವಿ ನಾವು. ಯಾಕಂದ್ರೆ ನಾವೆಲ್ಲ ವ್ಯವಸಾಯ ಮಾಡ್ಬೇಕಾದಾಗ ಡೈಲಿ ಸ್ನಾನ ಮಾಡಕ್ಕೆ ಆಗ್ತಿರ್ಲಿಲ್ಲ ನಮಗೆ. ನಿಮ್ಗೆ ಆ ಸಿಚುವೇಶನ್ ಇರುತ್ತೆ, ಅದೆಲ್ಲ ಗೊತ್ತಿರುತ್ತೆ. ನಾವು ಆ ಥರದ್ದು ಇದ್ದವ್ರು. ಆಮೇಲೆ ಇನ್ನೊಂದಿನಪ್ಪ ಅಂದ್ರೆ 1 ತಿಂಗಳೆಲ್ಲ ಸ್ನಾನ ಮಾಡಿಲ್ಲ ಅಂದ್ರೆ ಆ ಕಂಪ್ಲೇಂಟ್ ಮಾಡಲಿ. ನಾವು ಒಂದಿನ ಮಾಡಿರಲ್ಲ, ಇಲ್ಲ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಲ್ಲ, ಈವ್ನಿಂಗ್ ಮಾಡಿರ್ತಾನೆ. ಬಟ್ ಅವ್ನಿಗೆ ಹೆಂಗೆ ಬೇಕಂಗಿರ್ತಾನೆ. ಆ ಥರದ್ದೇನು ಆ ಥರದ್ದಿಲ್ಲ. ಗಿಲ್ಲಿ ನಟ ಅವರು ತುಂಬಾ ಕ್ವಾಟ್ಲೆ ಪರ್ಸನ್. ಖಂಡಿತ. ನಾನು ಸುಮಾರು ಸರ್ ಕೇಳಿದ್ದೀನಿ, ಅವ್ನ ಆಟ ಸಹಿಸ್ಕೋಬೋದು, ಅವ್ನ ಕಾಟ ಸಹಿಸ್ಕೊಳಕ್ಕಾಗಲ್ಲ ಅಂತ. ನಿಮ್ಗೂ ಅಷ್ಟು ಕಾಟ ಕೊಟ್ಟಿದ್ದಾರ? ನನಗೆ ಅವ್ನ ಕಾಟ ಅಂತ ಅನ್ಸೋದೇ ಇಲ್ಲ. ಯಾಕಂತ ಹೇಳಿದ್ರೆ ನನ್ನ ತಾಟ ಅವ್ನ ತಾಟ ಎರಡು ಒಂದೇ ಅಲ್ಲ. ಸೇಮ್ ಮ್ಯಾಚ್ ಆಗುತ್ತೆ ಅಂತ ಮ್ಯಾಚ್ ಆಗ್ಬಿಡ್ತಾಗ ಏನಾಗುತ್ತೆ ಅಂದ್ರೆ ಆಗನ್ಸಲ್ಲ. ಈಗ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅನ್ನ ನೋಡೋದಾದ್ರೆ ಹೇಗಿತ್ತು ಈ ಕಾಮಿಡಿ ಕಿಲಾಡಿಗೆ ಬರೋಕ್ಕೂ ಮುಂಚೆ? ಈ ಕಾಮಿಡಿ ಕಿಲಾಡಿಗೆ ಬಂದಾದ್ಮೇಲೆ ಏನಾದ್ರು ಹೇಗೆ ಬದಲಾಗಿದೆ? ಕಾಮಿಡಿ ಕಿಲಾಡಿಗಳು ಬರೋಕ್ಕೂ ಮುಂಚೆ ಅವ್ರ ಹತ್ರ ಏನು ಇರಲಿಲ್ಲ ಮೇಡಮ್. ನಾನು ಕಾಮಿಡಿ ಕಿಲಾಡಿಗೆ ಹೋಗೋಕ್ಕೂ ಮುಂಚೆ ನಾನು ಹೋಗಿದ್ದೀನಿ ಅವ್ರ ಊರಿಗೆ. ಫಸ್ಟ್ ಒಂದ್ಸರಿ ಅವ್ರ ಊರಿಗೆ ಹೋಗ್ಬೇಕಾದಾಗ ನಾನು ಅವ್ರ ಊರಿಗೆ ಹೋದೆ. ಎಲ್ಲರೂ ನನ್ನ ಫ್ರೆಂಡ್ಸು, ಅರುಣ್ ಅಂತ ಇನ್ನೊಬ್ಬರು ಲೋಕೇಶ್ ವರ್ಣಮಯ ಅಂತಿದ್ರು. ಅವರೆಲ್ಲ ಸ್ವಲ್ಪ ಎಕ್ಸ್ಪೈರ್ ಆಗಿ ಇದು ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ರು ಅವ್ರು. ಬಟ್ ಅದ್ಭುತ ಕಲಾವಿದವರು. ಅವ್ರ ಮನೆಗೆ ಹೋದ್ವಿ. ಅವ್ರ ಮನೆಗೆಲ್ಲ ಹೋಗೋಷ್ಟರಲ್ಲಿ ಮಿನಿಮಮ್ ನಾವೆಲ್ಲ ಬ್ಲಫು, ಸಿಮ್ಸ ಆ ಸೈಡ್ಲೆಲ್ಲ ಹೋಗಿ ಚೆನ್ನಾಗಿ ಫಿಶ್ ಫ್ರೈ, ತವ ಫ್ರೈ ಎಲ್ಲ ಚೆನ್ನಾಗಿ ತಿಂದ್ಬಿಡ್ವಿ. ಇವನು ಮನೆಗೆ ಕರ್ಕೋದ ಗಿಲ್ಲಿ. ಸೀದಾ ಮನೆಗೆ ಹೋದ್ವಿ. ಬಟ್ ಒಂದು ಸಿಚುವೇಶನ್ ಹೆಂಗೆ ಅರ್ಥ ಆಗಬೇಕು ಅನ್ನೋದಾದರೆ ನನಗೆ ಅವತ್ತೊಂಥರ ಬೇರೆ ರೀತಿ ಫೀಲ್ ಆಗ್ಬಿಡ್ತು. ಮನೆಗೆ ಹೋದ್ವಿ. ಫಸ್ಟ್ ಗಿಲ್ಲಿ ಒಳಗಡೆ ಹೋದ, ನಾನು ಮತ್ತು ನನ್ನ ಸ್ನೇಹಿತರೆಲ್ಲ ಹೊರಗಡೆ ನಿಂತ್ಕೊಂಡು. ಅವರು ಒಳಗಡೆ ಹೋದ್ರು, ನಾನು ಲಾಸ್ಟ್ಲ್ ಹೋಗ್ತಿದ್ದೆ. ಅವರಮ್ಮ ಒಂದು ಡೈಲಾಗ್ ಕೇಳ್ಬಿಟ್ಟು ಕರೆದ್ರು ನನ್ನ ಹೊರಗಡೆ, ಕುಸೋ ಬಾಪ ಒಳಗಡೆ ಅಂತ. ಯಾಕಂದ್ರೆ ನನಗೆ ಒಂದು 20 ಇಯರ್ಸ್ ಆಗಿತ್ತು ನಮ್ಮ ತಾಯಿ ತೀರೋಗ್ಬಿಟ್ಟು. ಅದೆಲ್ಲೋ ಒಂಥರ ಕನೆಕ್ಟ್ ಆಗ್ಬಿಡ್ತು ನನಗೆ.